ಸ್ನೇಹಿತರೆ. ಸೊ ಇವತ್ತು ತಿಳ್ಕೊಬೇಕಾಗಿರುವಂತ ಇನ್ನೊಂದು ಅಂಶ ಮನೆ ಮದ್ದು ಭಾಗವಾಗಿ ಇವತ್ತಿನ ಅಂಶ ಈ ನಾಲಿಗೆಯ ಮೇಲೆ ಬರುವಂತ ಗುಳ್ಳೆಗಳಿಗೆ ಮುದ್ರ. ಸ್ನೇಹಿತರೆ, ಈ ನಾಲಿಗೆ ಅಂದ್ರೆ ನಮ್ಮ ನಾಲಿಗೆ ಏನಿದೆ ಬಾಯಲ್ಲಿ ಅದ್ರ ಮೇಲೆ ಬರುವಂತ ಗುಳ್ಳೆಗಳು, ಒಂಥರ ಬ್ಲಿಸ್ಟರ್ಸ್ ಅಂತ ಹೇಳ್ತೀವಿ, ಗುಳ್ಳೆಗಳು ಅಂತ ಹೇಳ್ತೀವಿ. ಹೇಗ್ ಬರುತ್ತೆ? ಕಾರಣವೇನು ಅಂತಂದ್ರೆ ವಿಟಮಿನ್ ಕೊರತ, ಬಿಸಿ ಮತ್ತು ಕಠಿಣ ಆಹಾರ ಒಂದ್ಸರಿ ಸೇವನೆ ಮಾಡಿದ್ರೆ, ಹೆಚ್ಚು ಬಿಸಿ ಇರೋದು, ಹೆಚ್ಚು ಕಠಿಣವಾಗಿರುವಂತ ಆಹಾರ, ಇನ್ನು ಹೇಳ್ಬೇಕಂದ್ರೆ ಗಾಯಗಳಾಗ್ತಾ ಇರ್ತದೆ. ಯಾವುದೇ ಒಂದು ಗಾಯ ಆಗಿದೆ ಅಂತ ಇಟ್ಕೊಳ್ಳಿ. ಆಮೇಲೆ ಔಷಧ ಪ್ರೇರಿತ ಗಾಯ, ಯಾವುದೇ ಔಷಧಗಳನ್ನ ನಾವು ಹೆಚ್ಚು ಸೇವನೆ ಮಾಡುವಾಗ, ಔಷಧ ಸೇವನೆ ಮಾಡುವಾಗಲೂ ಸ್ವಲ್ಪ ಗಾಯಗಳು ನಮ್ಮ ನಾಲಿಗೆ ಮೇಲೆ ಆಗ್ತಾ ಇರ್ತದೆ. ಸೊ ಈ ಹುಣ್ಣು ಬರ್ತಾ ಇರ್ತದೆ ಖಂಡಿತವಾಗಿ. ಸೊ ಅದು ಒಂಥರ ಹೇಳ್ಬೇಕಂದ್ರೆ ಹುಣ್ಣುಗಳು ಏನ್ ಬರ್ತದೋ ಆ ನಾಲಿಗೆ ಮೇಲೆ ಅದೆಲ್ಲ ಗುಳ್ಳೆಗಳಾಗತ್ತೆ. ಶಿಲೀಂಧ್ರ ಅಂದ್ರೆ ಒಂದು ಫಂಗಸ್ ಆಗಿರ್ತದೆ, ಫಂಗಸ್. ಸೊ ಇನ್ನು ಹೇಳ್ಬೇಕಂದ್ರೆ ಕ್ಯಾನ್ಸರ್ ಕಾಯಿಲೆ ಬಂದಿರೋರ್ಗೂ ಹೆಚ್ಚು ಗುಳ್ಳೆಗಳು ನಮ್ಮ ನಾಲಿಗೆ ಮೇಲೆ ಕಾಣಿಸ್ತಾ ಇರ್ತದೆ. ಸೊ ತುಂಬಾ ಬಿಸಿಯಾಗಿದ ಯಾವುದೇ ಆಹಾರ ತಿನ್ನಕ್ ಹೋದ್ರೆ ಖಂಡಿತವಾಗಿ ಅದರಿಂದ ಗುಳ್ಳೆಗಳು ಬರುವಂತ ಅವಕಾಶ ಹೆಚ್ಚಿದೆ. ಅಂದ್ರೆ ಗಾಯಗಳಾಗತ್ತೆ. ತುಂಬಾ ಹೆಚ್ಚು ಬಿಸಿ ಇರುವಂತ ಆಹಾರ ಸೇವನೆ ಮಾಡಕ್ ಹೋಗಬಾರ್ದು ಸ್ನೇಹಿತರೆ. ಆದ್ರೂ ಇವೆಲ್ಲ ಕಾರಣಗಳು. ಯಾವುದೇ ಗುಳ್ಳೆಗಳು ನಮ್ಮ ನಾಲ್ಗೆ ಮೇಲೆ ಬರ್ತಾ ಇದೆ ಅಂದ್ರೆ ಇದೆಲ್ಲ ವಿವಿಧ ಕಾರಣಗಳಂತ ಹೇಳ್ಬೋದು ಸ್ನೇಹಿತರೆ. ಸೊ ಅದಕ್ಕೋಸ್ಕರ ಇದೇನು ಸ್ವಲ್ಪ ನಾವು ಅಂದ್ರೆ ಪರಿಹಾರ ಏನ್ ಮಾಡ್ಕೋಬೇಕು ಹೇಳ್ಬೇಕಂದ್ರೆ ಸರಳ ಪರಿಹಾರಗಳಿದೆ. ಮತ್ತೆ ಈ ಮನೆ ಮದ್ದಲ್ಲಿ ಇವತ್ತಿನ ಕಾರ್ಯಕ್ರಮ ನಾವು ತಿಳ್ಕೊಂತಾ ಇದ್ವಿ. ಒಂದು ಸರಳ ಪರಿಹಾರಗಳು, ಆ ಜೊತೆಗೆ ಒಂದು ಅಲ್ಲಿ ಅದ್ಭುತವಾದ ಮುದ್ರಗಳಿದೆ. ಆ ಮುದ್ರಗಳನ್ನ ನಾವು ಪಾಲಿಸಿದ್ರೆ ಈ ಗುಳ್ಳೆಗಳನ್ನು ವೇಗವಂತವಾಗಿ ನಾವು ಗುಣಪಡಿಸ್ಕೋಬಹುದು ಸ್ನೇಹಿತರೆ. ನೋಡಿ, ನಿಮ್ಮ ಬಾಯನ್ನು ಉಪ್ಪು ನೀರು ಅಥವಾ ಈ ನಂಜು ನಿರೋಧಕ ಮೌತ್ ವಾಶ್ ಅಂತ ಸಿಗ್ತಾ ಇರ್ತದೆ. ಅಂದ್ರೆ ಆಂಟಿಸೆಪ್ಟಿಕ್ ಅಂತ ಸಿಗ್ತಾ ಇರ್ತದೆ. ಅಂತದಿಂದ ನೀವು ಚೆನ್ನಾಗಿ ತೊಳಿಬೇಕಾಗತ್ತೆ. ಯಾವುದು? ನಮ್ಮ ಬಾಯಿಯನ್ನು ಚೆನ್ನಾಗಿ ತೊಳಿಬೇಕು. ಉಪ್ಪು ನೀರಿಂದ ತೊಳಿಬಹುದು. ಇಲ್ಲ ಮೌತ್ ಆಂಟಿಸೆಪ್ಟಿಕ್ ಅಂದ್ರೆ ನಂಜು ನಿರೋಧಕ ಮೌತ್ ವಾಶ್ ಸಿಗ್ತಾ ಇರ್ತದೆ. ಅದರಿಂದನೂ ಖಂಡಿತವಾಗಿ ತೊಲಿದ್ರೆ ಅದು ಉತ್ತಮ ಫಲಿತ ಕೊಡುತ್ತೆ ಇಂತ ಯಾವುದೇ ಈ ಗುಳ್ಳೆಗಳಿದ್ರೆ. ಮತ್ತೆ ಇನ್ನೊಂದೇನಂದ್ರೆ ಹೈಡ್ರೇಟ್ ಆಗಿ ಇಟ್ಕೋಬೇಕು. ದೇಹವನ್ನು ಹೆಚ್ಚು ನೀರು ಸೇವನೆ ಮಾಡ್ಬೇಕಾಗತ್ತೆ. ನಿಮ್ಮ ಬಾಯಿಯನ್ನು ಹೈಡ್ರೀಕರಿಸಲು ಸಾಕಷ್ಟು ನೀರು ಕುಡಿಬೇಕಾಗತ್ತೆ. ಯಾವುದೇ ಸಮಯದಲ್ಲಿ ನಮ್ಮ ಬಾಯಿಯನ್ನು ನೀರಾಂಶದಿಂದ ಚೆನ್ನಾಗಿ ಇಟ್ಕೋಬೇಕಾಗತ್ತೆ. ಅದಕ್ಕೆ ಬೇಕಾಗಿರುವಂತ ಹೈಡ್ರೇಷನ್ ಅಂದ್ರೆ ಹೆಚ್ಚು ನೀರು ಕುಡಿಬೇಕಾಗತ್ತೆ. ಇದು ಏನಾಗತ್ತೆ, ಈ ಗುಳ್ಳೆಗಳನ್ನು ಗುಣಪಡಿಸಲಿಕ್ಕೆ ಹೆಚ್ಚು ಸಹಾಯ ಮಾಡತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಈ ತರ ಮಾಡ್ಕೊಳ್ಳಿ. ಇದು ಸರಳ ಪರಿಹಾರಗಳಂತ ಹೇಳ್ತೀವಿ. ಈ ಜೊತೆಗೆ ಮತ್ತೆ ಈ ಮುದ್ರಗಳು ಏನಿದೆ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ ಸ್ನೇಹಿತರೆ. ಸೊ ಈ ಮುದ್ರಗಳು ಅನ್ನೋದು ಅದ್ಭುತವಾದ 2 ಮುದ್ರಗಳಿದೆ. ಆ ಮುದ್ರಗಳನ್ನು ಪಾಲಿಸಿದ್ರೆ ಖಂಡಿತವಾಗಿ ಗುಣ ಆಗತ್ತೆ. ಅದು ಮೊದಲನೇ ಮುದ್ರ ಪೃಥ್ವಿ ಮುದ್ರ ಅಂತ ಹೇಳ್ತೀವಿ. ಪೃಥ್ವಿ ಮುದ್ರ ಹೇಗ್ ಮಾಡೋದು ಎಲ್ಲರಿಗೂ ಗೊತ್ತು. 2 ಕೈಗಳನ್ನು ಸ್ವಚ್ಛಗೊಳಿಸ್ಕೋಬೇಕು. ಮತ್ತೆ ಉಗುರು ಅನ್ನೋದು ಯಾವ್ದು ಇರಬಾರ್ದು. ಸೊ ನಿಟಾರಾಗಿ ಕೂತ್ಕೋಬೇಕಾಗತ್ತೆ. ಒಂದು ಆಳವಾದ 4-5 ದೀರ್ಘ ಶ್ವಾಸಗಳು ತಗೊಂಡು ಆಮೇಲೆ ಕಣ್ಣು ಮುಚ್ಕೊಂಡು ಇಲ್ಲ ಕಣ್ಣು ತೆರೆಸ್ಕೊಂಡು ಈ ಮುದ್ರವನ್ನು ನಾವು ಪ್ರಾಕ್ಟೀಸ್ ಮಾಡ್ಬೋದು. ಇದು ಮೊದಲನೇದು ಪೃಥ್ವಿ ಮುದ್ರ. ಇದು ಪ್ರತಿ ದಿವಸಕ್ಕೆ 3 ಬಾರಿ ಮಾಡ್ಬೋದು. ಪ್ರತಿಯೊಂದು ಸರಿ ಕನಿಷ್ಠ ಪಕ್ಷ 15 ನಿಮಿಷದಿಂದ 45 ನಿಮಿಷ, ನಿಮ್ಗೆ ಎಷ್ಟು ಸಮಯ ಇದೆ ಆ ಸಮಯದ ಪ್ರಕಾರ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಅಭ್ಯಾಸ ಮಾಡಿ ನೋಡಿ. ಹೇಗೆ ಪ್ರಾಕ್ಟೀಸ್ ಮಾಡೋದು? ಇದು ತುಂಬಾ ಸುಲಭ. ಈ ಹೆಬ್ಬೆರಳು ಕೊನೆ ಭಾಗ ಮತ್ತೆ ಈ ಉಂಗುರ ಬೆರಳು ಕೊನೆ ಭಾಗ ಟಚ್ ಮಾಡ್ಬೇಕಾಗುತ್ತೆ. ನಿಧಾನವಾಗಿ ಟಚ್ ಮಾಡಿ ಮಿಕ್ಕಿದ 3 ಬೆರಳು ಸ್ಟ್ರೈಟ್ ಆಗಿ ಇಟ್ಕೋಬೇಕು. ಇದು ಪೃಥ್ವಿ ಮುದ್ರ. ಈ ಕೈಯಲ್ಲಿ ಅಷ್ಟೇ, ಎಡಗೈ ಬಲಗೈ, ಓಕೆ, 2 ಕೈಯಲ್ಲಿ ಈ ತರ ಇಟ್ಕೊಂತೀವಿ. ಇದು ಪೃಥ್ವಿ ಮುದ್ರ ಸ್ನೇಹಿತರೆ. ಈ ಪೃಥ್ವಿ ಮುದ್ರವನ್ನು ಈಗ ಮಾಡ್ಕೊಂಡು ಹೀಗೆ ಇಟ್ಕೊಳ್ಳಿ, ತೊಡೆ ಮೇಲೆ ಇಟ್ಕೊಂಡು. ಸೊ ಆರಾಮಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ನಾನು ಹೇಳಿದಂತ ಈ ಸಮಯ ಇಷ್ಟು ಸಮಯ ಪ್ರಾಕ್ಟೀಸ್ ಮಾಡಿದ್ರೆ ಸೊ ವೇಗವಂತವಾಗಿ ಗುಣ ಆಗತ್ತೆ. ಇದು ಮಾಡಿದ ಮೇಲೆ ಸೊ ಮತ್ತೆ ಇದಾದ ತಕ್ಷಣ ನೆಕ್ಸ್ಟ್ ವರ್ಣ ಮುದ್ರ ಮಾಡ್ಬೇಕು ಸ್ನೇಹಿತರೆ. ವರ್ಣ ಮುದ್ರ ಹೇಗೆ ಮಾಡೋದು ನೋಡಿ. ಸೊ ನಿಧಾನವಾಗಿ ನಿಮ್ಮ ಹೆಬ್ಬೆರಳು ಕೊನೆ ಭಾಗ ಮತ್ತೆ ಈ ಕಿರುಬೆರಳು ಕೊನೆ ಭಾಗ ಟಚ್ ಮಾಡಿದ್ರೆ ಇದೇ ನಮ್ಗೆ ವರ್ಣ ಮುದ್ರ ಆಗುತ್ತೆ. ಈ ವರ್ಣ ಮುದ್ರವನ್ನು ಅದೇ ತರ ಒಂದು 15 ನಿಮಿಷದಿಂದ 45 ನಿಮಿಷ ಒಂದು ಸಾರಿಗೆ ಅದರ 3 ಬಾರಿ ದಿವಸಕ್ಕೆ ಪ್ರಾಕ್ಟೀಸ್ ಮಾಡೋದು ತುಂಬಾ ಉತ್ತಮ. ಇದರಿಂದನೂ ನಮ್ಗೆ ವೇಗವಂತವಾಗಿ ಈ ಗುಳ್ಳೆಗಳಿಂದ ನಾವು ಪರಿಹಾರ ತಗೊಂತೀವಿ. ಈ 2 ಮುದ್ರಗಳು ಪಾಲಿಸ್ಬೇಕು ಸ್ನೇಹಿತರೆ. ಇನ್ನೂ ಸಮಯ ನಿಮ್ಗಿದ್ರೆ 2 ಮುದ್ರ ಆದ್ಮೇಲೆ ಈ ಪ್ರಾಣ ಮುದ್ರವನ್ನು ಪ್ರಾಕ್ಟೀಸ್ ಮಾಡ್ಬೇಕು. ಇದು ತುಂಬಾ ಉತ್ತಮ. ನಮ್ಗೆ ದೇಹಕ್ಕೆ ಹೆಚ್ಚು ಪ್ರಾಣಶಕ್ತಿ ಕೊಡುತ್ತೆ. ಪ್ರಾಣಶಕ್ತಿ ಹೆಚ್ಚು ಲಭ್ಯವಾಗುವಾಗ ಏನಾಗುತ್ತೆ, ದೇಹದಲ್ಲಿರುವಂತ ಯಾವುದೇ ಈ ಅನಾರೋಗ್ಯ ವ್ಯಾಧಿಗಳು ಯಾವುದೇ ಇರಲಿ ವೇಗವಂತವಾಗಿ ತೊಲಗಿಸ್ಕೋಬಹುದು. ಇದು ಪ್ರಾಣ ಮುದ್ರ. ಇದನ್ನು ಒಂದು 10 ನಿಮಿಷ ಪ್ರಾಕ್ಟೀಸ್ ಮಾಡಿ. 2 ಮುದ್ರಗಳಾದ್ಮೇಲೆ ಇದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಈಗ ಇಟ್ಕೊಂಡು ಮತ್ತೆ ತೊಡೆ ಮೇಲೆ ಇಟ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದು ಪ್ರಾಣ ಮುದ್ರ. ಸೊ ಈ ಮುದ್ರಗಳಿಂದ ಈ ವೇಗವಂತವಾಗಿ ಈ ನಾಲಿಗೆ ಮೇಲೆ ಆಗ್ತಾ ಇರುವಂತ ಈ ಗುಳ್ಳೆಗಳಿಂದ ಸೊ ಖಂಡಿತವಾಗಿ ಪರಿಹಾರ ತಗೋಬಹುದು ಸ್ನೇಹಿತರೆ. ಸೊ ಇಷ್ಟೆಲ್ಲ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಈಗ ಪೂರ್ಣಗೊಳಿಸ್ಕೊಳ್ಳಿ ಸ್ನೇಹಿತರೆ.